ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ರಂಜಿತ್ ಚಿಡಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಭಾರಿ ವಿರೋಧದ ನಡುವೆಯೂ ಕೂಡ ದ್ವೇಷ ಭಾಷಣ ವಿರೋಧಿ ಬಿಲ್ಲನ್ನ ವಿಧಾನಸಭೆಯಲ್ಲಿ ಮಂಡಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿದೆ. ಇನ್ನೇನಿದ್ರೂ ಕೂಡ ಪರಿಷತ್ನಲ್ಲಿ ಅಂಗೀಕಾರ ಆಯಿತು ಅಂಥೇಳಿ ಆದರೆ ಮುಂದಿನ ಹೆಜ್ಜೆ ಸದನದಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಬ್ಯಾಟಲ್ ಜೋರಾಗ್ತಾ ಇತ್ತು. ಅದರ ನಡುವೆ ವಿಧಾನಸಭೆಯಲ್ಲೇ ಪಾಸ್ ಆಗಿದೆ. ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ವಿಧಾನ ಪರಿಷತ್ ಪರೀಕ್ಷೆಯನ್ನ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತಾ ಅನ್ನೋದು ಹೀಗಿರುವ ಪ್ರಶ್ನೆ. ಇಂದು ಪರಿಷತ್ನಲ್ಲಿ ದ್ವೇಷ ಭಾಷಣ ಬಿಲ್ ಮಂಡನೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಅದು ಪರಿಷತ್ನಲ್ಲಿ ಈ ಬಿಲ್ ಮಂಡನೆ ಮಾಡೋದಕ್ಕೆ, ಅದರಲ್ಲೂ ಕೂಡ ಇಂಥದ್ದೊಂದು ಬಿಲ್ ತರಬಾರ್ದು ಅಂಥೇಳಿ ಭಾರಿ ವಿರೋಧ ಮಾಡ್ತು ಬಿಜೆಪಿ. ಏನೇನು ಕಾರಣ ಅಂತ ಹೇಳಿದ್ರೆ, ಇದು ವಿಪಕ್ಷಗಳನ್ನು ಹತ್ತಿಕ್ಕುವಂಥ ಪ್ರಯತ್ನ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಇದು ರಾಜಕೀಯ ಸೇಡಿನ ಕ್ರಮ, ಅಭಿವ್ಯಕ್ತಿ, ವಾಕ್ ಸ್ವಾತಂತ್ರ್ಯದ ಹರಣ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ರು. ಪೊಲೀಸ್ ವ್ಯವಸ್ಥೆಯ ದುರ್ಬಳಕೆ ಸಾಧ್ಯತೆ ಆಗುತ್ತೆ, ಪೊಲೀಸರು ಹಿಟ್ಲರ್ಗಳಂತೆ ವರ್ತಿಸುವ ಸಾಧ್ಯತೆ ಇರುತ್ತೆ ಅನ್ನೋದು ಕೂಡ ಬಿಜೆಪಿಯವರ ಆರೋಪ ಆಗಿತ್ತು. ಈ ವಿಧೇಯಕ ಜಾರಿಯಾದರೆ ಸರ್ಕಾರದ ವಿರುದ್ಧ ರಚನಾತ್ಮಕ ಟೀಕೆಗಳಿಗೆ ಅವಕಾಶವೇ ಇರದಂತಾಗ್ತದೆ. ಇಷ್ಟೊಂದು ಮಹತ್ವದ ವಿಧೇಯಕವನ್ನು ಯಾವುದೇ ಚರ್ಚೆ ಇಲ್ಲದೆ ಸದನದಲ್ಲಿ ಅಂಗೀಕರಿಸಿದ್ದು ಸರಿಯಲ್ಲ ಅನ್ನೋದು ಇವರೆಲ್ಲರ ಆಕ್ರೋಶ. ವಿಧಾನಸಭೆಯಲ್ಲಿ ಮಂಡನೆಯಾಗಿರುವಂಥ ದ್ವೇಷ ಭಾಷಣ ವಿರೋಧಿ ಬಿಲ್ ಇದೆಯಲ್ಲ, ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ. ಇದು ಪ್ರತಿಪಕ್ಷಗಳನ್ನು ಕಟ್ಟಿಹಾಕುವಂಥ ಪ್ರಯತ್ನ, ಅವರ ಬಾಯಿ ಮುಚ್ಚಿಸುವಂಥ ಪ್ರಯತ್ನ, ರಚನಾತ್ಮಕವಾಗಿ ಸರ್ಕಾರದ ವಿರುದ್ಧ ಯಾವುದೇ ಟೀಕೆಗಳನ್ನು ಮಾಡದ ಹಾಗೆ ಅವ್ರನ್ನ ತಡೆಯುವಂಥ ಪ್ರಯತ್ನ ಅನ್ನೋ ರೀತಿಯಲ್ಲಿ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಇದರ ನಡುವೆಯೂ ಕೂಡ ಸರ್ಕಾರ ವಿಧಾನಸಭೆಯಲ್ಲಿ ಇದನ್ನು ಮಂಡನೆ ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಬಿಲ್ ಪ್ರತಿಯನ್ನು ಹರಿದು ಹಾಕುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಂದೆ ಯಾವ ಸ್ವರೂಪವನ್ನು ಪಡೆಯಬಹುದು, ಇದು ವಿಧಾನ ಪರಿಷತ್ನಲ್ಲಿ ಏನಾಗಬಹುದು, ಈ ಕುರಿತು ವರದಿಯಲ್ಲಿದೆ ನೋಡಿ. ಪ್ರಸ್ತಾವನೆ ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರೆತಿದೆ. ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರೆತಿದೆ. ದ್ವೇಷ ಭಾಷಣದ ಮಸೂದೆ ಸದನದಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ. ವಿಧಾನಸಭೆಯಲ್ಲಿ ಗಲಾಟೆ ಗದ್ದಲವೇ ನಡೆದು ಹೋಗಿದೆ. ಬಿಲ್ ವಿರುದ್ಧ ಪ್ರತಿಪಕ್ಷಗಳ ನಾಯಕರು ಸದನದ ಬಾವಿಗಿಳಿದು ಧರಣಿ ಮಾಡಿದ್ದಾರೆ. ಮಸೂದೆ ಪ್ರತಿಯನ್ನೇ ಹರಿದು ಹಾಕಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಲ್ಲ ಹೈಡ್ರಾಮಗಳ ನಡುವೆ ಸರ್ಕಾರ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಪಾಸ್ ಅಂಗೀಕರಿಸಿದ್ದಾರೆ. ವಿಧಾನಸಭೆಯಲ್ಲಿ ಪಾಸ್, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ. ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ಸಮಬಲದ ಹೋರಾಟ. ವಿಧಾನಸಭೆಯಲ್ಲೇನೋ ಸರ್ಕಾರ ದ್ವೇಷ ಭಾಷಣ ತಡೆ ಮಸೂದೆಯನ್ನ ಪಾಸ್ ಮಾಡಿದೆ, ಆದರೆ ಸರ್ಕಾರಕ್ಕೆ ಅಸಲಿ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಪರಿಷತ್ನಲ್ಲಿ ಈ ಮಸೂದೆ ಪಾಸ್ ಮಾಡಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ಬಿಲ್? ವಿಧಾನ ಪರಿಷತ್ನಲ್ಲಿ 37 ಕಾಂಗ್ರೆಸ್ ಸದಸ್ಯರಿದ್ರೆ 29 ಬಿಜೆಪಿ ಸದಸ್ಯರಿದ್ದಾರೆ. 7 ಜೆಡಿಎಸ್ ಸದಸ್ಯರಿದ್ರೆ 1 ಪಕ್ಷೇತರ ಸದಸ್ಯರಿದ್ದಾರೆ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ದ್ವೇಷ ಭಾಷಣ ಬಿಲ್? ಇವತ್ತು ವಿಧಾನ ಪರಿಷತ್ ಮುಂದೆ ಈ ದ್ವೇಷ ಭಾಷಣ ತಡೆ ಮಸೂದೆ ಬರಲಿದೆ. ಪರಿಷತ್ನಲ್ಲೂ ಸರ್ಕಾರ ಮಸೂದೆ ಪಾಸ್ ಮಾಡಿಸೋ ಆತ್ಮವಿಶ್ವಾಸದಲ್ಲಿದೆ. ಕಾರಣ, ಬೆಳಗಾವಿ ಅಧಿವೇಶನ ಶುರುವಾದಾಗಿನಿಂದಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ನ 3-4 ಸದಸ್ಯರು ಅಧಿವೇಶನಕ್ಕೆ ಬಂದಿಲ್ವಂತೆ. ಇವತ್ತು ಕೂಡ ಈ ಸದಸ್ಯರು ಗೈರಾಗೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಪರಿಷತ್ನಲ್ಲೂ ಆರಾಮಾಗಿ ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ದ್ವೇಷ ಭಾಷಣ ಬಿಲ್ ವಿರುದ್ಧ ದೋಸ್ತಿ ರಣತಂತ್ರ. ಸಭಾಪತಿಗಳ ಮೊರೆ ಹೋಗಲು ವಿಪಕ್ಷಗಳ ಪ್ಲಾನ್. ಒಂದು ವೇಳೆ ಪರಿಷತ್ನಲ್ಲೂ ಕೂಡ ದ್ವೇಷ ಭಾಷಣ ಮಸೂದೆ ಪಾಸ್ ಆದರೆ ವಿಪಕ್ಷಗಳು ಪ್ಲಾನ್ ಬಿಗೆ ರೆಡಿಯಾಗಿವೆ. ಸಭಾಪತಿಗಳ ಮೊರೆ ಹೋಗಿ ಇದನ್ನ ಸದನ ಸಮಿತಿಗೆ ನೀಡುವಂತೆ ಮನವಿ ಮಾಡಲು ನಿರ್ಧರಿಸಿವೆ. ಅಲ್ಲದೆ ಲೋಕಭವನದ ಕದ ತಟ್ಟೋಕ್ಕೂ ಕೂಡ ಸಜ್ಜಾಗಿವೆ. ವಿಧಾನಸಭೆಯಲ್ಲಿ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶವನ್ನೇ ನೀಡದೆ ಬಿಲ್ ಪಾಸ್ ಮಾಡಲಾಗಿದೆ. ಹೀಗಾಗಿ ದ್ವೇಷ ಭಾಷಣ ಬಿಲ್ ಪಾಸ್ ಮಾಡದಂತೆ ರಾಜ್ಯಪಾಲರಿಗೆ ದೂರು ನೀಡುವ ಸಾಧ್ಯತೆ ಕೂಡ ಇದೆ. ಹಾಗೇನಾದರೂ ರಾಜ್ಯಪಾಲರಿಗೆ ವಿಪಕ್ಷಗಳು ದೂರು ನೀಡಿದರೆ ಮುಖ್ಯ ಕಾರ್ಯದರ್ಶಿಗಳಿಂದ ಗವರ್ನರ್ ವರದಿ ತರಿಸಿಕೊಳ್ಳಲಿದ್ದಾರೆ.
ಸದನದಲ್ಲಿ ಬಿಲ್ ಪಾಸ್ ಆಗಿದ್ದು ಹೇಗೆ ಅಂತ ರಾಜ್ಯಪಾಲರು ಪರಿಶೀಲಿಸಲಿದ್ದಾರೆ. ಬಳಿಕ ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡದೆ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ರೂ ಕೂಡ ಯಾವುದೇ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದ್ವೇಷ ಭಾಷಣ ವಿರೋಧಿ ಬಿಲ್ನಿಂದ ಕಾಂಗ್ರೆಸ್ಗೆ ಆಪತ್ತು. ಸಿದ್ದರಾಮಯ್ಯ ಸರ್ಕಾರದ ಅರ್ಧ ಸಂಪುಟ ಖಾಲಿಯಾಗತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಈ ಬಿಲ್ ಏನಾದರೂ ಜಾರಿಗೆ ತಂದ್ರಿ ಅಂತ ಹೇಳಿ ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಪತ್ತಾಗತ್ತೆ, ಅರ್ಧ ಸಂಪುಟ ಕಾಂಗ್ರೆಸ್ ಖಾಲಿಯಾಗತ್ತೆ ಅಂತೇಳಿ ಹೇಳಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಪರಿಷತ್ನಲ್ಲಿ ಬಿಲ್ ವಿರೋಧಿಸಲು ದೋಸ್ತಿಗಳು ಒಗ್ಗಟ್ಟಾಗಿದ್ದೇವೆ. ನಮ್ಮ ಸರ್ಕಾರ ಬಂದರೆ ಈ ಕಾನೂನು ಪ್ರಯೋಗ ಮಾಡಬಹುದು, ಆದರೆ ನಾವು ಆ ರೀತಿಯ ಕೆಲಸ ಮಾಡೋದಿಲ್ಲ ಅಂತೇಳಿ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಈ ಬಿಲ್ ಇಷ್ಟಕ್ಕೆ ಬಿಡಿ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ದ್ವೇಷ ಭಾಷಣ ವಿಧೇಯಕ ಈಗಾಗಲೇ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಇವತ್ತು ಪರಿಷತ್ಗೆ ಬರ್ತಾ ಇದೆ. ಪರಿಷತ್ನಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಮತ್ತು ಗದ್ದಲ ಎರಡೂ ಕೂಡ ಏರ್ಪಡುವಂಥ ಸಾಧ್ಯತೆಗಳಿದೆ. ನಮ್ಮ ಜೊತೆಗೆ ಪರಿಷತ್ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ದ್ವೇಷ ಭಾಷಣ ಬಿಲ್ಲನ್ನು ಇವತ್ತು ಸದನದಲ್ಲಿ ಅವರ ಸ್ಟ್ಯಾಂಡ್ ಏನಿರುತ್ತೆ ಮತ್ತು ಈ ಬಿಲ್ಗೆ ಯಾವ ರೀತಿಯಾಗಿ ಪ್ರತಿರೋಧ ವ್ಯಕ್ತಪಡಿಸ್ತಾರೋ ಅಥವಾ ಸ್ವೀಕರಿಸ್ತಾರೋ ಏನು ಅನ್ನೋದು ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈಗಾಗಲೇ ದ್ವೇಷ ಭಾಷಣ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಜೊತೆಗೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಗದ್ದಲ ಕೂಡ ಆಯಿತು. ಗದ್ದಲದ ನಡುವಿನ ಅಂಗೀಕಾರ ಆಗಿದೆ. ಜೊತೆಗೆ ಚರ್ಚೆಗೆ ಅವಕಾಶ ಸಿಕ್ಕಿಲ್ಲ ಅಂತಕ್ಕಂಥದ್ದು ಒಂದು ಕಡೆಗೆ ಅಲ್ಲಿಯ ಸದಸ್ಯರ ಆಕ್ಷೇಪ ಇರ್ತಕ್ಕಂಥದ್ದು. ಈಗ ಇವತ್ತು ಪರಿಷತ್ತಿಗೆ ಬರ್ತಾ ಇದೆ. ಈ ಬಿಲ್ಲನ್ನು ಯಾವ ರೀತಿಯಾಗಿ ನೋಡ್ತೀರಿ ಮೊದಲನೇದಾಗಿ, ಮತ್ತು ನಿಮ್ಮ ಸ್ಟ್ಯಾಂಡ್ ಏನು ಅಂತ ಸರ್? ದ್ವೇಷ ಭಾಷಣದ ಮಸೂದೆಗೆ ನಮ್ಮದು ಸಂಪೂರ್ಣ ವಿರೋಧ ಇದೆ. ಈಗಾಗಲೇ ದ್ವೇಷ ಭಾಷಣ ಎಲ್ಲಾದರೂ ಮಾಡಿದ್ದೇ ಆದರೆ ಕಾನೂನು ಕ್ರಮ ಜರುಗಿಸಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ಕಾನೂನಿನ ಅಡಿಯಲ್ಲಿ ಮಾಡ್ತಕ್ಕಂಥ ಈ ಕೆಲಸವನ್ನು ಈಗ ಹೆಚ್ಚಿನ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಕ್ಕಂಥದ್ದು. ಈ ದ್ವೇಷ ಭಾಷಣದ ಇದನ್ನು ನಾನ್ ಬೇಲೆಬಲ್ ಅಂತ ಮಾಡಿ ಈಗ ಅದು ಪೊಲೀಸ್ ಇಲಾಖೆಗೆ ಮತ್ತಷ್ಟು ಶಕ್ತಿ ತುಂಬಿಬಿಟ್ರೆ ನಾಳೆ ದಿವಸ ಏನಾಗ್ತದೆ, ಇದು ನಾನ್ ಬೇಲೆಬಲ್ ಮತ್ತು ಈವನ್ ಇದು ಯಾವುದೇ ನೀವು ನೋಟಿಸ್ ಕೂಡ ಕೊಡೋಂಗಿಲ್ಲ. ಇಷ್ಟ ಬಂದರೆ ಬಂದು ನೇರವಾಗಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಅಂದರೆ ಈ ಮಟ್ಟಕ್ಕೆ ಏನಾದರೂ ಒಂದು ಸರ್ಕಾರ ಈ ರೀತಿಯ ತೀರ್ಮಾನಕ್ಕೆ ಬಂದುಬಿಟ್ರೆ ಯಾರ ಮೇಲೆ ಬೇಕಾದರೂ ದ್ವೇಷ ಸಾಧಿಸಿದ್ರು ಅಂಥೇಳಿ ಒಂದು ಇದನ್ನು ಮಾಡ್ಬೋದು. ನಾನು ಉದಾಹರಣೆ ಹೇಳ್ತೇನೆ. ಇತ್ತೀಚೆಗೆ ಒಂದು ವಿಷಯ ಬಂತು. ಮಾನ್ಯ ಉಗ್ರಪ್ಪನವರು ಒಂದು STಗೆ ಕುರುಬರನ್ನು ಸೇರಿಸ್ತಕ್ಕಂಥದ್ದು ಇದು ಸರಿಯಾದ ಕ್ರಮವಲ್ಲ, ನಮಗೆ STಗಳಿಗೆ ಅನ್ಯಾಯ ಆಗುತ್ತೆ, ಒಂದು ಸಮಯ ಅದನ್ನು ನೀವು ಮಾಡೋದೇ ಆದರೆ ಅವರು ಎಲ್ಲಿಂದ ಬರ್ತಾರೋ ಅಷ್ಟು ರಿಸರ್ವೇಷನನ್ನು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರು ಅವರು ಮುಖ್ಯಮಂತ್ರಿಗಳ ಜೊತೆ. ಅದೇ ಮಾತನ್ನು ನಾನು ಹೇಳಿದ್ದೆ. ಇದೇ ಮಾತನ್ನು ನಾನು ಅದರ ಹಿಂದೆ ಒಂದು 15 ದಿವಸ ಆದರೆ ಅವರ ಮೇಲೆ ಕೇಸ್ ಆಗಲಿಲ್ಲ. ಯಾಕಂದರೆ ಅವರು ಕಾಂಗ್ರೆಸ್ನವರು. ನನ್ನ ಮೇಲೆ ನಾನ್ ಬೇಲಬಲ್ ಕೇಸ್ ಹಾಕ್ಬಿಟ್ರು. ಸೊ ಈ ಕಾನೂನು ಬಂದ ಮೇಲೂ ಕೂಡ ಆ ರೀತಿ ಮಾಡ್ಬೋದಾ? ಒಂದು ಸೈಡ್ ಮಾಡೋ ಅಂಥದಕ್ಕೆ ಅವಕಾಶ ಇದೆಯಾ? ಎಲ್ಲ ರೀತಿಯ ಅವಕಾಶಗಳಿದೆ. ಅದಕ್ಕೆ ನಾನು ಕೋರ್ಟಲ್ಲಿ ಹೋಗಿ ನಾನು ಬೇಲ್ ತಗೊಂಡು ಬರಬೇಕಾಯ್ತು. ಈ ರೀತಿ ಹಾಗೆತನದ ರಾಜಕಾರಣವನ್ನು ಆಡಳಿತ ಪಕ್ಷ ಮಾಡ್ಬೋದು. ಆ ಕಾರಣದಿಂದ ನೋಡಿ, ಒಂದನ್ನು ಹೇಳ್ತೇನೆ, ಯಾವತ್ತೂ ಒಂದು ಕಾನೂನು ತರುವಾಗ ಅದು ಸಾಧಕ ಬಾಧಕಗಳನ್ನು ನೋಡಬೇಕು. ಇವತ್ತು ನಮ್ಮ ಮೇಲಿನ ಹಗೆತನ ಮಾಡಲಿಕ್ಕೆ ನೀವು ಇದನ್ನು ಬಳಕೆ ಮಾಡ್ಬೋದು. ನಾಳೆ ನಿಮಗೂ ಅದು ತಿರುಗುಬಾಣವಾಗ್ತದೆ ಅನ್ನೋದನ್ನು ನೀವು ಯೋಚನೆ ಮಾಡಿರಬೇಕು. ಆದರೆ ನಮಗೆ ಇನ್ನೊಬ್ಬರ ಮೇಲೆ ಹಗೆತನ ತೀರಿಸ್ಕೊಳ್ಳತಕ್ಕಂಥದ್ದು ಇದು ಬೇಕಾಗಿಲ್ಲ. ಇದು ನೀವೇ ತಂದರೂ ನಾಳೆ ದಿವಸ ನಿಮ್ಮ ಮೇಲೆ ಹಗೆತನ ನಾವು ತೀರಿಸ್ಕೊಳ್ಬಹುದು, ಆದರೆ ಮಾಡೋದು ಬೇಡ. ಅದಕ್ಕೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಇದು ಕಾನೂನಿನಡಿಯಲ್ಲಿ ಕಾನ್ಸ್ಟಿಟ್ಯೂಷನ್ನ ಅಡಿಯ ಆರ್ಟಿಕಲ್ 19(1)A ಇದು ಟೋಟಲಿ ಅದರ ವಿರುದ್ಧವಾಗಿದೆ. ಅದರಿಂದಾಗಿ ಈ ವಾಕ್ ಸ್ವಾತಂತ್ರ್ಯ ಅನ್ನೋದನ್ನು ಕಿತ್ಕೊಳ್ಳೋದಿದೆಯಲ್ಲ, ಇದು ಮಹಾ ಅಪರಾಧ. ಇದು ಆ ಅಪರಾಧವನ್ನು ನೀವು ಎಸಗ್ತಾ ಇದ್ದೀರಿ. ಅದಕ್ಕೆ ನಮ್ಮ ವಿರೋಧ ಇದೆ. ನೀವು ಈಗಾಗಲೇ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿದ್ದೀರಿ.
RSSನವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ. BJP ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಕೂಡ ಏನಾದರೂ ಒಂದು ವಿಷಯ ಹಾಕಿಬಿಟ್ರೆ ಅವ್ರನ್ನ ಹಾಗೇ ಅನಾಮತ್ತಾಗಿ ಹೊತ್ಕೊಂಡೋಗಿ FIR ಹಾಕಿ ಜೈಲಿಗೆ ಹಾಕ್ತಾ ಇದ್ದೀರಿ. ಅಂದರೆ ನಿಮ್ಮ ದ್ವೇಷ ಎಷ್ಟು ಇದೆ ನಿಮ್ಮಲ್ಲಿ ಅಂತರಾಳದಲ್ಲಿ ಅಂತಕ್ಕಂಥದ್ದು ಈಗಲೇ ನಮಗೆ ಅರ್ಥ ಆಗಿದೆ. ಆದರೆ ಇನ್ನೂ ಇದಕ್ಕೆ ಹೆಚ್ಚಿನ ಹಲ್ಲುಗಳನ್ನು ಕೊಟ್ಟರೆ ನೀವು ಯಾವ ರೀತಿ ಇನ್ನಷ್ಟು ಹಿಂಸಿಸಬಹುದು ಜನರನ್ನು, ಇದು ಇದರಲ್ಲಿ ಕಂಡು ಬರ್ತದೆ. ಆದ್ದರಿಂದ ಇದನ್ನು ವಿರೋಧ ನಾವು ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಇವತ್ತಿನ ಅಧಿವೇಶನದಲ್ಲಿ, ಇವತ್ತಿನ ಸದನದಲ್ಲಿ ಯಾವ ರೀತಿಯಾಗಿ ಈ ಪ್ರತಿಬಂಧಕ ಬಿಲ್ನ ಮೇಲೆ ಚರ್ಚೆ ನಡೆಯುತ್ತೆ ಮತ್ತು ಈ ಬಿಲ್ ಪಾಸ್ ಆಗತ್ತಾ ಅಥವಾ ಫೇಲ್ ಆಗತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ದ್ವೇಷ ಭಾಷಣ ಬಿಲ್ಲನ್ನು ತರಲು ಹೇಳಿದ್ದೆ ಸ್ಪೀಕರ್ UT ಖಾದರ್ ಅವರು. ಹಿಂದೂಗಳನ್ನು ಹತ್ತಿಕ್ಕುವ ಉದ್ದೇಶದಿಂದ ಈ ದ್ವೇಷ ಭಾಷಣ ವಿರೋಧಿ ಬಿಲ್ಲನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಶಾಸಕ ಹರೀಶ್ ಪೂಂಜಾ ಹೇಳಿದ್ದಾರೆ. ದ್ವೇಷ ಭಾಷಣ ಬಿಲ್ ತರಲು ಹೇಳಿದ್ದೆ ಸ್ಪೀಕರ್ ಖಾದರ್. ಹಿಂದೂಗಳನ್ನು ಹತ್ತಿಕ್ಕುವ ದೃಷ್ಟಿಯಿಂದ ಈ ದ್ವೇಷ ಭಾಷಣ ಬಿಲ್ಲನ್ನು ಜಾರಿಗೆ ತರುವಂಥ ತೀರ್ಮಾನವನ್ನು ಇವರು ಮಾಡ್ತಾ ಇದ್ದಾರೆ. BJP ಹಿಂದೂಗಳಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ಹತ್ತಿಕ್ಕಲು ದ್ವೇಷ ಭಾಷಣ ಮಸೂದೆಯನ್ನು ತಂದಿದ್ದಾರೆ. ಭಗವದ್ಗೀತೆ, ಕುರಾನ್, ಬೈಬಲ್ನಲ್ಲಿ ದ್ವೇಷದ ವಿಚಾರ ಇದ್ರೆ ಅದನ್ನು ತೆಗಿತೀರಾ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಕುರಾನ್ನಲ್ಲಿ ನೂರಾರು ದ್ವೇಷ ಬಿತ್ತುವ ವಿಚಾರಗಳು ಇವೆ, ಕುರಾನ್ ಬ್ಯಾನ್ ಮಾಡ್ತೀರಾ ಅಂತೇಳಿ ಸರ್ಕಾರಕ್ಕೆ ಪೂಂಜಾ ಪ್ರಶ್ನೆ ಮಾಡಿದ್ದಾರೆ. ದ್ವೇಷ ಭಾಷಣದ ಬಿಲ್ ಜೊತೆಗೆ ಕರಾವಳಿಯ ವಿಚಾರವಾಗಿ ಸದನದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂಥ ಹರೀಶ್ ಪೂಂಜಾ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಬಿಲ್ ತರುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಬಿಲ್ ತರೋದ್ರ ವಿರುದ್ಧ BJP ಯಾಕಿದೆ, ಇದರ ಜೊತೆಯಲ್ಲಿ ಕರಾವಳಿ ಕಿಚ್ಚು ಕೂಡ ಮಧ್ಯದಲ್ಲಿ ಬಂತು. ಸಚಿವ ಬೈರತಿ ಸುರೇಶ್ ಅವರು ನೀವು ಕರಾವಳಿಯವರು ಇರೋದೇ ಬೆಂಕಿ ಹಚ್ಚಲಿಕ್ಕೆ ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಸೊ ಮೊದಲನೇದಾಗಿ ಈ ಬಿಲ್ಲನ್ನು ತಾವು ಯಾಕೆ ವಿರೋಧವನ್ನು ಮಾಡ್ತಾ ಇದ್ರ? ನೋಡಿ, ಇವತ್ತು ದೇಶದಲ್ಲಿ ಹೊಸ ಕಾನೂನು ಸಿಸ್ಟಮನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಿರ್ತಕ್ಕಂಥ BNS ಆ್ಯಕ್ಟ್. BNS ಅಲ್ಲಿ ಪೂರ್ಣವಾಗಿರ್ತಕ್ಕಂಥ ಈ ರೀತಿಯ ದ್ವೇಷ ಭಾಷಣಗಳಿರ್ಬೋದು, ದ್ವೇಷ ಹರಡ್ತಕ್ಕಂಥ ಸಂದೇಶಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಕಾನೂನುಗಳನ್ನು ರೂಪಿಸಿರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ತರಾತುರಿಯಲ್ಲಿ ಈ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ದ್ವೇಷ ಭಾಷಣವನ್ನು ನಿರ್ಬಂಧ ಮಾಡುವಂಥ, ಅದಕ್ಕೆ ಶಿಕ್ಷೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿಧೇಯಕವನ್ನು ಈ ಸದನದಲ್ಲಿ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇದರ ಮೂಲ ಇರುವುದು ಎಲ್ಲಿ ಅಂತ ಹೇಳಿದರೆ, ಈ ದ್ವೇಷ ಭಾಷಣದ ವಿರುದ್ಧ ಒಂದು ಬಿಲ್ ತರಬೇಕು ಅಂತ ಹೇಳಿ ಮೊದಲು ಮನವಿ ಕೊಟ್ಟದ್ದು ಸ್ಪೀಕರ್. ಅವರ ಮನವಿಯ ಮೇರೆಗೆ ಇವತ್ತು ಬಿಲ್ಲನ್ನು ಸರ್ಕಾರ ತಂದಿರತಕ್ಕಂಥದ್ದು. ಇದನ್ನು ಅತ್ಯಂತ ಶೀಘ್ರವಾಗಿ ಬಿಲ್ ಪಾಸ್ ಮಾಡಿಕೊಡುವಂಥ ಜವಾಬ್ದಾರಿ ಸಹ ಸ್ಪೀಕರ್ದೇ ಇತ್ತು. ಅದನ್ನೇ ಅವರು ಇವತ್ತು ಇಂಪ್ಲಿಮೆಂಟೇಷನ್ ಮಾಡಿದರು. ಯಾವ ವಿಪಕ್ಷಗಳಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡದೆ, ಚರ್ಚೆಗೆ ಅವಕಾಶ ಮಾಡಿಕೊಡದೆ ಇವತ್ತು ತರಾತುರಿಯಲ್ಲಿ ಬಿಲ್ಲನ್ನು ಮಂಡನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ನಾವು ಇದನ್ನು ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಇವತ್ತು ಅನೇಕ ಗ್ರಂಥಗಳಿದೆ, ಅದು ಭಗವದ್ಗೀತೆ ಇರ್ಬೋದು ಅಥವಾ ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು. ಈ ಗ್ರಂಥಗಳಲ್ಲಿ ದ್ವೇಷ ಹಚ್ಚತಕ್ಕಂಥ ವಿವರಣೆಗಳಿದ್ದರೆ ನೀವು ಇದನ್ನು ನಿಷೇಧ ಮಾಡ್ತೀರಾ? ನಾನು ಒಬ್ಬ ಹಿಂದುವಾಗಿ ಹೇಳ್ತೇನೆ, ಭಗವದ್ಗೀತೆಯಲ್ಲಿ ಇಂತಹ ಒಂದೇ ಒಂದು ಶಬ್ದ ಇಲ್ಲ. ನಾನು ತಿಳಿದ ಮಟ್ಟಿಗೆ ಇವತ್ತು ಕುರಾನ್ನ ಅಧ್ಯಾಯ 9 ಹೇಳ್ತದೆ, ವಿಗ್ರಹಾರಾಧಕರನ್ನು ನೀವು ಕಂಡಲ್ಲೆಡೆ ಕೊಲ್ಲಿರಿ ಅಂತ ಹೇಳ್ತದೆ. ಅಂದರೆ ಕುರಾನನ್ನು ಇವ್ರು ನಿಷೇಧ ಮಾಡ್ತಾರಾ? ಈ ರೀತಿಯ ನಾನು ಅನೇಕ ಕುರಾನ್ನಲ್ಲಿರ್ತಕ್ಕಂಥ ಉಲ್ಲೇಖಗಳನ್ನು ನಾನು ಯಾವ ಸಾರ್ವಜನಿಕ ವೇದಿಕೆಯಲ್ಲೂ ಕೊಡಲಿಕ್ಕೆ ರೆಡಿ ಇದ್ದೇನೆ. ಸದನದಲ್ಲೂ ಇದನ್ನು ಕೇಳಲಿಕ್ಕೆ ನಾವು ರೆಡಿ ಇದ್ವಿ. ನೀವು ಈ ರೀತಿಯ ಧಾರ್ಮಿಕ ಗ್ರಂಥಗಳೇ ಜನರ ಭಾವನೆಯನ್ನು ಕೆರಳಿಸ್ತಕ್ಕಂಥ ಒಂದು ವ್ಯಾಖ್ಯಾನಗಳನ್ನು ಮಾಡಿದರೆ ಮೊದಲು ನೀವು ಅದನ್ನು ಬ್ಯಾನ್ ಮಾಡಬೇಕಲ್ಲ. ನೀವು ಮೊದಲು ಅದನ್ನು ಬ್ಯಾನ್ ಮಾಡ್ತೀರಾ? ಈ ಸರ್ಕಾರ ಈ ಬಿಲ್ ಇವತ್ತು ಮಂಡನೆ ಆಗಿದೆಯಲ್ಲ, ನಿಮಗೆ ತಾಕತ್ತಿದ್ರೆ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ತಾಕತ್ತಿದ್ರೆ, ನಾನು ಇವತ್ತು ಪ್ರಶ್ನೆ ಮಾಡ್ತೇನೆ, ನೀವು ಮೊದಲು ಕುರಾನನ್ನು ಬ್ಯಾನ್ ಮಾಡಿ. ಯಾಕಂದರೆ ಕುರಾನ್ನಲ್ಲಿ ಬಹುತೇಕ ಅಂಶಗಳು ಸಮಾಜವನ್ನು ಒಡಿತಕ್ಕಂಥ ಮತ್ತು ಸಮಾಜದಲ್ಲಿ ದ್ವೇಷ ಹುಟ್ಟಿಸ್ತಕ್ಕಂಥ ಶಬ್ದಗಳಿದೆ. ಅದನ್ನು ನಾನು ಸಾರ್ವಜನಿಕವಾಗಿ ನಾನು ಇವತ್ತು ಹೇಳ್ತೇನೆ, ಇದನ್ನು ನೀವು ಮೊದಲನೇದಾಗಿ ಅದನ್ನು ಬ್ಯಾನ್ ಮಾಡಬೇಕೆನ್ನುವಂಥ ಆಗ್ರಹ ಮಾಡ್ತೇನೆ. ಸೊ ಇವರ ಉದ್ದೇಶನೇ ಸ್ಪಷ್ಟ ಇದೆ. ಹಿಂದುತ್ವದ ಬಗ್ಗೆ ಮಾತಾಡ್ತಕ್ಕಂಥ ಜನಪ್ರತಿನಿಧಿಗಳನ್ನು ಹತ್ತಿಕ್ಕಬೇಕು. ಹಿಂದೂ ಪರವಾಗಿ ಮತ್ತು ರಾಷ್ಟ್ರದ ಪರವಾಗಿ ಮಾತಾಡ್ತಕ್ಕಂಥ ಒಂದಷ್ಟು ಚಿಂತಕರು, ವಿಮರ್ಶಕರು, ಒಂದಷ್ಟು ಭಾಷಣಕಾರರನ್ನು
ಅವರ ಸದ್ದಡಗಿಸಬೇಕು. ಒಟ್ಟು ಹಿಂದುತ್ವವನ್ನು ಸದ್ದಡಗಿಸಿದರೆ ಕಾಂಗ್ರೆಸ್ಸಿಗೆ ಮತ್ತೊಮ್ಮೆ ರಾಜ್ಯದಲ್ಲಿ ಮುಸಲ್ಮಾನರ ಪರವಾಗಿ ಆಡಳಿತ ಮಾಡಿದ ಹಾಗೆ ಆಗ್ತದೆ ಅನ್ನುವಂಥ ದುರುದ್ದೇಶದಿಂದ ಇವತ್ತು ಈ ಬಿಲ್ಲನ್ನು ತರತಕ್ಕಂಥ ಕೆಲಸವನ್ನು ಮಾಡಿದೆ. ಇದಿಷ್ಟು ಶಾಸಕರಾದಂಥ ಹರೀಶ್ ಪೂಂಜಾ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ದ್ವೇಷ ಭಾಷಣ ಬಿಲ್ಲನ್ನು ತರೋದಕ್ಕೆ ಹೊರಟಿರುವಂಥ ಈ ಸರ್ಕಾರದ ನಡೆಯನ್ನ ಹಿಂದೂಪರ ಸಂಘಟನೆಗಳು ಇದನ್ನ ಭಾರೀ ಆಕ್ರೋಶದಿಂದ ಇದು ಮಾಡಲೇಬಾರದು, ಮುಸ್ಲಿಮರ ಓಲೈಕೆಗಾಗಿ ಈ ದ್ವೇಷ ಭಾಷಣ ಬಿಲ್ಲನ್ನು ತರ್ತಾ ಇದೆ ಅಂತೇಳಿ ಹಿಂದೂಪರ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾವೆ ಸರ್ಕಾರದ ವಿರುದ್ಧ. ಮೋಹನ್ ಗೌಡ ಅವರು ಹೇಳ್ತಾ ಇದ್ದಾರೆ, ನಾವು ರಾಜ್ಯಪಾಲರನ್ನ ಭೇಟಿ ಆಗ್ತೀವಿ, ಈ ಬಿಲ್ಲನ್ನು ತರಬಾರ್ದು. ರಿಪಬ್ಲಿಕ್ ಕನ್ನಡಕ್ಕೆ ಹಿಂದೂ ಮುಖಂಡ ಮೋಹನ್ ಗೌಡ ಹೇಳಿಕೆಯನ್ನು ನೀಡಿದ್ದಾರೆ. ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡಿದೆ, ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದೆ, ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸಲು ಕುತಂತ್ರವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮಸೂದೆಗೆ ಅನುಮೋದನೆ ನೀಡದಂತೆ ನಾವು ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಮೋಹನ್ ಗೌಡ. ದ್ವೇಷ ಭಾಷಣ ಮಸೂದೆ ಕಾಂಗ್ರೆಸ್ ಸರ್ಕಾರ ಪಾಸ್ ಮಾಡಿದೆ. ಬಟ್ ಇದೀಗ ಹಿಂದೂಪರ ಸಂಘಟನೆಗಳು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ, ಮತ್ತೊಂದು ಕಡೆ ರಾಜ್ಯಪಾಲರಿಗೆ ಭೇಟಿ ಮಾಡಲು ಈಗ ಮುಂದಾಗಿದ್ದಾರೆ. ನಮ್ಮ ಜೊತೆ ಈಗ ಹಿಂದೂಪರ ಮುಖಂಡ ಮೋಹನ್ ಗೌಡ್ರು ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ಬಿಲ್ ಪಾಸ್ ಆಗಿದೆ, ಏನು ಹೇಳ್ತೀರಿ ಸರ್ ಅಂತ? ಮತ್ತೆ ನೀವು ರಾಜ್ಯಪಾಲರನ್ನ ಮೀಟ್ ಮಾಡ್ತೀರಾ, ಏನಂತ ಒತ್ತಾಯ ಮಾಡ್ತೀರಂತ? ಬಹಳ ಮುಖ್ಯವಾಗಿ ಈ ಬಿಲ್ನಲ್ಲಿ ಯಾವುದೇ ಬೇಸಿಲ್ಲ. ಇದು ಸಂವಿಧಾನ ಬಾಹಿರವಾದಂಥದ್ದು, ಕಾನೂನು ಬಾಹಿರವಾದಂಥದ್ದು ಮತ್ತು ಕರ್ನಾಟಕ ರಾಜ್ಯಕ್ಕೆ ಜನತೆಗೆ ವಿರುದ್ಧವಾಗಿರುವಂಥದ್ದು ಮತ್ತು ಜನರ ವಾಕ್ ಸ್ವಾತಂತ್ರ್ಯವನ್ನು, ನಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ವ್ಯವಸ್ಥಿತ ಪಿತೂರಿ ಇದೆ. ಅದಷ್ಟೇ ಅಲ್ಲ, ಇದರಲ್ಲಿ ಏನಂದರೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ರಾಜಕೀಯ ಪ್ರೇರಿತವಾಗಿರತಕ್ಕಂಥ ಬಿಲ್ ಇದೆ. ಹಾಗಾಗಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ಇದರ ವಿರುದ್ಧ ನಾವು ರಾಜ್ಯವ್ಯಾಪಿ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಗ್ರಾಮ, ಹೋಬಳಿ ಮಟ್ಟದಲ್ಲಿ ಆಂದೋಲನವನ್ನು, ಪ್ರತಿಭಟನೆಯನ್ನು ಎಲ್ಲ ಸಂಘಟನೆಗಳು ಸೇರಿ ಮಾಡಲಿಕ್ಕಿದ್ದೇವೆ. ಮತ್ತು ರಾಜ್ಯಪಾಲರನ್ನ ಮೀಟ್ ಮಾಡಿ ಏನಾದರೂ ಒತ್ತಾಯ ಮಾಡ್ತಾರೆ, ಈ ಬಿಲ್ಲಿಗೆ ಯಾವ ರೀತಿಯ ಸಿಗ್ನೇಚರ್ ಆಗಬಾರ್ದಂತ ಏನಾದರೂ? ಖಂಡಿತವಾಗಿ ಈ ಬಿಲ್ ವಿರುದ್ಧವಾಗಿ ಈಗಾಗಲೇ ಆಂದೋಲನ ಮಾಡಿದ ನಂತರ ನಾವು ಗವರ್ನರನ್ನು ಭೇಟಿ ಮಾಡಿ ಈ ಬಿಲ್ಲಿಗೆ ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಸಹಿ ಹಾಕಬಾರ್ದು, ಇದಕ್ಕೆ ಅನುಮೋದನೆಯನ್ನು ಕೊಡಬಾರ್ದು. ಯಾಕೆಂದರೆ ಇದು ರಾಜಕೀಯ ಪ್ರೇರಿತವಾದಂತಹ ಒಂದು ದುರುದ್ದೇಶದಿಂದ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಮತ್ತು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ಬಿಲ್ ಇದೆ. ಸಂವಿಧಾನ ಬಾಹಿರ, ಕಾನೂನು ಬಾಹಿರವಾದ ಬಿಲ್ ಇದೆ. ಅದನ್ನು ನಾವು ರಾಜ್ಯಪಾಲರ ಗಮನಕ್ಕೆ ತರ್ತೇವೆ. ನಮಗೆ ಭರವಸೆ ಇದೆ, ರಾಜ್ಯಪಾಲರು ಇದಕ್ಕೆ ಸಹಿ ಹಾಕೋದಿಲ್ಲ. ಇದೊಂದು ದೇಶದಿಂದ ಕೂಡಿರತಕ್ಕಂಥ ಬಿಲ್ ಆಗಿದೆ. ಇದು ಯಾವಾಗ ಮೀಟ್ ಮಾಡ್ತಾರೆ ರಾಜ್ಯಪಾಲರನ್ನ? ಯಾರೆಲ್ಲ ಮೀಟ್ ಮಾಡ್ತಾರೆ? ಪ್ರಮೋದ್ ಮುತಾಲಿಕ್, ಬೇರೆ ಬೇರೆ ಸಂಘಟನೆದಾರರು, ಹಿಂದೂ ಮುಖಂಡರು ಬರ್ತಾರೆ, ಹೇಗೆ ಸರ್ ಅಂತ? ಇದಕ್ಕೆ ನಾವು ಹಿಂದೂ ಸಮಾಜದಿಂದ ಎಲ್ಲ ಸಂಘಟನೆಯವರನ್ನು, ಈಗ ಶ್ರೀರಾಮ್ ಸೇನೆ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ್ ದಳ ಇರ್ಬೋದು, ಹಿಂದೂ ಜನಜಾಗೃತಿ ಸಮಿತಿಯವರು, ಎಲ್ಲ ಸಂಘಟನೆಯವರನ್ನು ಸೇರಿಸಿಕೊಂಡು ರಾಜ್ಯಪಾಲರನ್ನು ಭೇಟಿ ಮಾಡಿ ಈ ಬಿಲ್ಲಿನ ದುಷ್ಪರಿಣಾಮಗಳ ಬಗ್ಗೆ, ಈ ಬಿಲ್ಲು ಹೇಗೆ ಜನರ ವಾಕ್ ಸ್ವಾತಂತ್ರ್ಯವನ್ನು, ಸ್ವಾಮೀಜಿಯವರನ್ನು, ಹಿಂದೂ ನಾಯಕರನ್ನು, ಹಿಂದೂ ಧರ್ಮಕ್ಕಾಗಿ ಹೋರಾಟ ಮಾಡುವಂಥ ಸಾಮಾಜಿಕ ಮುಖಂಡರನ್ನು ಹೇಗೆ ಅವರನ್ನು ತಪ್ಪಾಗಿ ಅವರನ್ನು ಅರೆಸ್ಟ್ ಮಾಡುತ್ತೆ, ಈ ಬಿಲ್ ಮೂಲಕ ಹೇಗೆ ಜನರ ವಾಕ್ ಸ್ವಾತಂತ್ರ್ಯನ ಹತ್ತಿಕ್ತಾರೆ, ಅದ್ರ ಬಗ್ಗೆ ನಾವು ಗಮನಕ್ಕೆ ತೆಗೆದುಕೊಂಡಿದ್ದೀವಿ. ಈ ಒಂದು ಬಿಲ್ ಅಪಾಯಕಾರಿನ ಹೇಗೆ ಅಂತ? ಖಂಡಿತವಾಗಿ ಈ ಸ್ವಾಮೀಜಿಯವರಿಗೆ ಬಿಲ್ ಅಪಾಯಕಾರಿ. ಹೇಗೆ ಅಂತ ಹೇಳಿದರೆ, ಇದರಲ್ಲಿ ಹೇಟ್ ಸ್ಪೀಚ್ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಇಲ್ಲ. ನಾಳೆ ಯಾರಾದರೂ ಸ್ವಾಮೀಜಿ ಗೋಹತ್ಯೆ ನಡೀತಾ ಇದೆ, ಗೋಹತ್ಯೆಯಿಂದ ಸಮಸ್ಯೆ ಆಗ್ತಾ ಇದೆ, ಹಿಂದೂಗಳ ಮತಾಂತರ ನಡೀತಾ ಇದೆ, ಲವ್ ಜಿಹಾದ್ ನಡೀತಾ ಇದೆ, ತಮ್ಮ ಒಂದು ಭಾಷಣದಲ್ಲಿ, ಪ್ರವಚನದಲ್ಲಿ, ತಮ್ಮ ಆಶೀರ್ವಚನದಲ್ಲಿ ಹೇಳಿದರೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅದನ್ನು ಹೇಟ್ ಸ್ಪೀಚ್ ಅಂತ ಡಿಸೈಡ್ ಮಾಡ್ಬೋದು. ಯಾಕೆಂದರೆ ಆ ಅಧಿಕಾರ ಇನ್ಸ್ಪೆಕ್ಟರ್ಗೆ ಇದೆ, ಅವನು ಏನು ಬೇಕಾದ್ರೂ ಹೇಳ್ಬೋದು. ಸತ್ಯ ಇತಿಹಾಸದಲ್ಲಿ ನಡೆದಂಥ ಘಟನೆಯನ್ನು ಒಬ್ಬರು ಸ್ವಾಮೀಜಿಯವರು ತಮ್ಮ ಭಕ್ತರಿಗೆ ಜಾಗೃತಿ ಆಗೋದ್ರ ದ್ವೇಷ ಭಾಷಣ ಈ ಮಸೂದೆಯನ್ನು ಮಂಡನೆ ಮಾಡೋದಕ್ಕೆ ಹೊರಟಂತ ಈ ಸರ್ಕಾರದ ನಡೆಯನ್ನ ಪ್ರಮೋದ್ ಮುತಾಲಿಕ್ ಖಂಡಿಸ್ತಾ ಇದ್ದಾರೆ. ಮುಸ್ಲಿಮರ ಓಲೈಕೆ ಇದು, ಮುಸ್ಲಿಮರ ಓಲೈಕೆಗಾಗಿಯೇ ಇಂಥದ್ದೊಂದು ಬಿಲ್ಲನ್ನು ತರೋದಕ್ಕೆ ಹೊರಟಿದೆ ಈ ಸರ್ಕಾರ. ಖಂಡಾತುಂಡವಾಗಿ ನಾವು ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ದ್ವೇಷ ಭಾಷಣ ಮಸೂದೆಗೆ ಪ್ರಮೋದ್ ಮುತಾಲಿಕ್ ಅವರು ಆಡಿರುವಂಥ ಮಾತಿದು. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲು ಈ ಮಸೂದೆಯನ್ನು ತರೋದಕ್ಕೆ ಹೊರಟಿದ್ದಾರೆ. ಸರ್ಕಾರ ಕೂಡಲೇ ಮಸೂದೆಯನ್ನೇ ವಾಪಸ್ ಪಡೆಯಲೇಬೇಕು. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ಮಾಡಿದ್ದಾರೆ. ವ್ಯವಸ್ಥಿತವಾಗಿ ಹಿಂದೂಗಳನ್ನು ಹತ್ತಿಕ್ಕುವಂಥ ಪ್ರಯತ್ನ ಇದು. ರಾಜ್ಯ ಸರ್ಕಾರದ ಈ ನಡೆಯನ್ನು ನಾವು ಸಹಿಸೋದಿಲ್ಲ. ಇದು ಸಂವಿಧಾನಕ್ಕೆ, ಅಂಬೇಡ್ಕರ್ಗೆ ಮಾಡಿದ ಅಪಮಾನ ಇದು. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ನಿನ್ನೆ ದ್ವೇಷ ಭಾಷಣ ಮಸೂದೆಯನ್ನ ಮಂಡನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು
ಪರ ಮತ್ತು ವಿರೋಧ ಚರ್ಚೆಗಳು ಆಗಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ದ್ವೇಷ ಭಾಷಣ ಮಸೂದೆಯನ್ನು ಮಂಡನೆ ಮಾಡಲಾಗಿದೆ ಸರ್, ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ, ತಾವೇನು ಹೇಳ್ತೀರಿ? ನಾನು ಮೊದಲನೇದಾಗಿ ದ್ವೇಷ ಭಾಷಣ ಮತ್ತು ದ್ವೇಷ ಪ್ರಕರಣಗಳ ಏನು ಒಂದು ಮಸೂದೆ ಪಾಸ್ ಆಗಿದೆ ಅದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈಗಾಗಲೇ ನಾವು DC ಗಳಿಗೆಲ್ಲ ಮನವಿಗಳನ್ನು ಕೂಡ ಕೊಟ್ಟಿದ್ದೀವಿ. ಇದು ವ್ಯವಸ್ಥಿತವಾಗಿ ಮುಸ್ಲಿಮರನ್ನು ಅಪೀಸ್ಮೆಂಟ್ ಮಾಡುವಂಥದ್ದು, ಮುಸ್ಲಿಮರ ಒತ್ತಡಕ್ಕೆ ಮಣದು ಮಾಡ್ತಾ ಇರುವಂಥ ಈ ಮಸೂದೆ ಅಂತನ್ನುವಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಎರಡನೇದು, ಟಾರ್ಗೆಟ್ ಹಿಂದೂಗಳನ್ನು ಮಾಡಿದ್ದಾರೆ. ಅವರು ಮುಸ್ಲಿಮರ ಘಟನೆಗಳಿಗೆ, ಮುಸ್ಲಿಮರ ದ್ವೇಷ ಭಾಷಣಕ್ಕೆ ಲಕ್ಷ್ಯ ಕೊಡೋದೇ ಇಲ್ಲ. ಆದರೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ವ್ಯವಸ್ಥಿತವಾಗಿ ಇಲ್ಲಿವರೆಗೆ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಇದೇ ಮಸೂದೆಯ ಮೂಲಕ ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೊಂದು ಸಂವಿಧಾನ ಬಾಹಿರವಾದಂಥದ್ದು, ಅಂಬೇಡ್ಕರ್ಗೆ ಅಪಮಾನ ಮಾಡಿದಂಥದ್ದು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದು ಸರಿಯಲ್ಲ, ಇದನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ. ಒಂದು ಕಡೆ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಈ ಮಸೂದೆಯನ್ನು ಮಂಡನೆ ಮಾಡಿರ್ತಕ್ಕಂಥದ್ದು. ಅಂದರೆ ಇದರ ಮರ್ಮ ಏನು ಸರ್, ಹಿಂದಿನ ಉದ್ದೇಶ ಆದರೂ ಏನು ಅಂತ? ಈಗ ಇತ್ತೀಚೆಗೆ RSS 100 ವರ್ಷ ಆಗಿದೆ ಮತ್ತು 100ನೇ ವರ್ಷದ ನಿಮಿತ್ತವಾಗಿ ಇಡೀ ದೇಶಾದ್ಯಂತ 1,00,000ಕ್ಕೂ ಹೆಚ್ಚು ಹಿಂದೂ ಸಭೆಗಳನ್ನು ಮಾಡುವಂಥದ್ದು ನಿರ್ಧಾರವನ್ನು ತಗೊಂಡಿದ್ದಾರೆ. ಪಥಸಂಚಲನ, ರೂಟ್ ಮಾರ್ಚ್ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ಸಮಾಜ ಮತ್ತು ಯುವಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಪಂದನೆ ಮಾಡಿದ್ದಾರೆ. ಇತ್ತೀಚೆಗೆ ನಡೆದಂಥ ಗಣೇಶೋತ್ಸವ ಇರ್ಬೋದು, ರಾಮನವಮಿ ಇರ್ಬೋದು, ಹನುಮ ಜಯಂತಿ ಇರ್ಬೋದು, ಲಕ್ಷಗಟ್ಟಲೆ ಜನ ಸೇರಿದ್ದಾರೆ. ಇದು ಎಲ್ಲೋ ಒಂದು ಕಡೆಗೆ ಹೊಟ್ಟೆ ಉರಿ ಆಗ್ತಾ ಇದೆ. ಚಳಿಗಾಲದ ಅಧಿವೇಶನ ಮುಗಿಯುವ ಹಂತಕ್ಕೆ ಬರ್ತಾ ಇದೆ. ಇದರ ನಡುವೆ ಸಿದ್ದರಾಮಯ್ಯ ಬಣ ಫುಲ್ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಹೀಗಾಗಿಯೇ ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು ಅಂಥೇಳಿ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ತಾ ಇದ್ದಾರೆ. ಅಹಿಂದ ನಾಯಕರು, ಸಿದ್ದರಾಮಯ್ಯ ಅವರ ಆಪ್ತ ಬಣ, ಶಾಸಕರು, ಸಚಿವರು ಎಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಿರಂತರವಾಗಿ ಔತಣಕೂಟಕ್ಕೆ ಸೇರುತ್ತಿದ್ದಾರೆ. ಇದೆಲ್ಲವೂ ಕೂಡ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿದೆ, ಫಸ್ಟ್ ನೋಡ್ಕೊಂಡು ಬನ್ನಿ. ಕರ್ನಾಟಕ ಕಾಂಗ್ರೆಸ್ನಲ್ಲಿರುವ ಬಣ ರಾಜಕೀಯ ಬ್ರೇಕ್ಫಾಸ್ಟ್ನಿಂದ ಡಿನ್ನರ್ವರೆಗೂ ಬಂದು ನಿಂತಿದೆ. ಅತ್ತ ಬೆಳಗಾವಿ ಅಧಿವೇಶನ ಮುಗಿಯಲು ಒಂದೆರಡು ದಿನ ಬಾಕಿ ಇರುವಾಗ ಇತ್ತ ಡಿನ್ನರ್ ಪಾರ್ಟಿಗಳು ಜೋರಾಗಿವೆ. ಮೊನ್ನೆಯಷ್ಟೇ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಆಪ್ತ ಶಾಸಕರಿಗೆ ಔತಣಕೂಟ ಆಯೋಜಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ರಾತ್ರಿ ಮತ್ತೆ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ರು. ಸಿಎಂ ಬಣ ಹಾಗೂ ಡಿಕೆಶಿ ಬಣದಿಂದ ಒಬ್ಬರಾದ ಮೇಲೆ ಒಬ್ಬರಂತೆ ಜಿದ್ದಿಗೆ ಬಿದ್ದವರಂತೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ, ಮುಂದಿನ ಅಹಿಂದ ನಾಯಕ ಎಂದೇ ಬಿಂಬಿತವಾಗಿರೋ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ತಮ್ಮ ಮನೆಯಲ್ಲಿ ನಿನ್ನೆ ಕೂಡ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದಾರೆ. ಇದು ಅಹಿಂದ ಔತಣಕೂಟ ಎನ್ನಲಾಗ್ತಿದೆ. ಆಪ್ತನ ಔತಣಕೂಟದಲ್ಲಿ ಅನಾರೋಗ್ಯದ ನಡುವೆ ಕೂಡ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಸಿಎಂ ಜೊತೆಗೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ HC ಮಹದೇವಪ್ಪ, KJ ಜಾರ್ಜ್, MC ಸುಧಾಕರ್, ಮಾಜಿ ಸಚಿವ KN ರಾಜಣ್ಣ, ಶಾಸಕ AS ಪೊನ್ನಣ್ಣ, MLC ನಜೀರ್ ಅಹಮದ್ ಸೇರಿದಂತೆ ಒಟ್ಟು 15 ಜನ ಅಹಿಂದ ನಾಯಕರು ಭಾಗಿಯಾಗಿದ್ದರು. ಮಟನ್, ಚಿಕನ್, ಫಿಶ್ ಹೀಗೆ ಬಗೆ ಬಗೆಯ ಖಾದ್ಯಗಳನ್ನು ಸವಿದ್ರು. ಅಧಿವೇಶನದ ಬಳಿಕ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚಿಸಲು ಸಿಎಂ ಹಾಗೂ DCMಗೆ ಹೈಕಮಾಂಡ್ನಿಂದ ಬುಲಾವ್ ಬರುವ ಸಾಧ್ಯತೆ ಇದೆ. ಹೀಗಾಗಿ ದೆಹಲಿ ಭೇಟಿಗೂ ಮೊದಲೇ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಬಣ ಒಟ್ಟಾಗಿ ಸೇರಿ ರಣತಂತ್ರ ರೂಪಿಸಿದೆಯಂತೆ. ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆ ಬಿಟ್ಟು ಕೊಡದಂತೆ ಸಿದ್ದರಾಮಯ್ಯ ಮೇಲೆ ಆಪ್ತರು ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್,
ರಿಪಬ್ಲಿಕ್ ಕನ್ನಡ. ಸಿಎಂ ಆಪ್ತ ಸಚಿವರು, ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗ್. ಡಿಸಿಎಂ ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿನ್ನರ್ ಮಾಡಲಿ, ಯಾರು ಬೇಡ ಅಂದ್ರು, ಊಟ ಮಾಡಲಿ ಸಂತೋಷ, ಅದೆಲ್ಲ ನನಗೆ ಯಾಕೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೊರಗಡೆಯಿಂದ ಬಂದಿರ್ತಾರೆ, ಅದಕ್ಕೆ ಊಟಕ್ಕೆ ಕರೆದಿರ್ತಾರೆ, ಊಟ ಮಾಡಿರ್ತಾರೆ, ಅದ್ರ ಬಗ್ಗೆ ಯಾರು ಮಾತನಾಡಲಿ, ಯಾಕೆ ಮಾತಾಡಲಿ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಡಿನ್ನರ್ ಮೀಟಿಂಗ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂಗಂತೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ರಾತ್ರಿ ಡಿನ್ನರ್ ಮೀಟಿಂಗ್ ಆಗಿದೆ ಸರ್ ಜಾರಕಿಹೊಳಿ ಅವರ ಮನೆಯಲ್ಲಿ. ಮಾಡಲಿ ಸಂತೋಷ, ಊಟ ಮಾಡೋದು ಬೇಡ ಅಂತ ಹೇಳಕ್ಕಾಗ್ತದ? ಒಂದು 4-5 ಜನ ಅಷ್ಟೇ ಇದ್ದಿದ್ದು ಅಂತ ಸರ್, ಬೇರೆ ನನ್ಗೆ ಯಾಕೆ ಅದೆಲ್ಲ? ಈಗ ಬರ್ತಾರೆ, ಊಟ ಮಾಡ್ತಾರೆ, ಈಗ ಹೊರಗಡೆಯಿಂದ ಬಂದಿದ್ದೀವಿ, ಎಲ್ಲ ಸೇರುತ್ತೆ, ತಪ್ಪೇನಿದೆ? ಸರ್ ರಾತ್ರಿ ಡಿನ್ನರ್ ಮೀಟಿಂಗ್ ಆಗಿದೆ ಸರ್ ಜಾರಕಿಹೊಳಿ ಅವರ ಮನೆಯಲ್ಲಿ. ಮಾಡಲಿ ಸಂತೋಷ, ಊಟ ಮಾಡೋದು ಬೇಡ ಅಂತ ಹೇಳಕ್ಕಾಗ್ತದ? ಒಂದು 4-5 ಜನ ಅಷ್ಟೇ ಇದ್ದಿದ್ದು ಅಂತ ಸರ್, ಬೇರೆ ನನ್ಗೆ ಯಾಕೆ ಅದೆಲ್ಲ? ವಿರಾಮದ ಬಳಿಕ ಮತ್ತೆ ಸ್ವಾಗತ. ಮುಂದಿನ ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಅಶ್ವಿನಿ ದೇವಾಡಿಗ. ಓವರ್ ಟು ಯು. ಥ್ಯಾಂಕ್ ಯು ರಂಜಿತ್. ಇನ್ನು ಮುಂದಿನ ಸುದ್ದಿಯನ್ನು ಗಮನಿಸೋದಾದ್ರೆ, ಪಟ್ಟದ ಫೈಟ್ ನಡುವೆ ಡಿಕೆ ಶಿವಕುಮಾರ್ ಈಗ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಶತ್ರು ಸಂಹಾರಕ್ಕಾಗಿ ಡಿಕೆ ಶಿವಕುಮಾರ್ ಪೂಜೆಯನ್ನ ಕೂಡ ಈಗ ಸಲ್ಲಿಕೆ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಶ್ರೀ ಜಗದೇಶ್ವರಿ ದೇಗುಲದಲ್ಲಿ ಪೂಜೆ ನಡೆಯುತ್ತೆ. ಅಂಕೋಲಾದ ಅಂದ್ಲೆಯ ಶ್ರೀ ಜಗದೇಶ್ವರಿ ದೇವಾಲಯ ಬಹಳ ಪ್ರಸಿದ್ಧವಾಗಿರುವಂತಹ ದೇವಾಲಯ. ಇವತ್ತು ಎಳ್ಳಮಾವಾಸ್ಯೆ, ಕಾಳರಾತ್ರಿಯ ಎಳ್ಳಮಾವಾಸ್ಯೆ ಹಿನ್ನೆಲೆಯಲ್ಲಿ ಡಿಸಿಎಂ ಇವತ್ತು ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಬಹಳ ವಿಶೇಷವಾದಂಥ ಪೂಜೆ. 1 ಗಂಟೆ ಪೂಜೆ ಜೊತೆಗೆ ಹೋಮ ಕೂಡ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್. ಅಂಕೋಲಾದ ಅಂದ್ಲೆಯ ಶ್ರೀ ಜಗದೇಶ್ವರಿ ದೇಗುಲದಲ್ಲಿ ಇವತ್ತು ಬಹಳ ವಿಶೇಷ ಪೂಜೆ, ಶತ್ರು ಸಂಹಾರ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದೆ. ಅಡೆತಡೆ ನಿವಾರಣೆಗಾಗಿ ಸಲ್ಲಿಸುವಂಥ ಒಂದು ಪೂಜೆಯನ್ನು ಇವತ್ತು ಡಿಕೆ ಶಿವಕುಮಾರ್ ಮಾಡಿಸ್ತಾ ಇದ್ದಾರೆ. ಯಾವುದೇ ವಿಘ್ನಗಳು ಬಾರದೇ ಇರಲಿ ಅಂತ ಪ್ರಾರ್ಥನೆಯನ್ನ ಕೂಡ ಮಾಡಿಕೊಳ್ಳಲಿದ್ದಾರೆ. ಕಾರವಾರದ ಅಂಕೋಲಾದ ಅಂದ್ಲೆ ಜಗದೀಶ್ವರಿ ದೇವಿಯ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇದು ಅಂದ್ಲೆಯ ಶ್ರೀ ಜಗದೇಶ್ವರಿ ದೇಗುಲ ಸನ್ನಿಧಿ. ಇಲ್ಲಿ ಹೋಮ ಹವನ ಇದೆ. ಇನ್ನೇನು ಆ ಪೂಜೆ ಶುರು ಆಗುತ್ತೆ. ಅದಕ್ಕೂ ಮೊದಲು ಡಿಕೆ ಶಿವಕುಮಾರ್ ಆಗಮಿಸ್ತಾ ಇರೋದ್ರಿಂದ ಅಲ್ಲಿ ಒಂದಷ್ಟು ಭದ್ರತಾ ತಪಾಸಣೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಅಲ್ಲಿ ಎಲ್ಲ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಇನ್ನಿತರ ದಳದವರು ಬಂದು ಅಲ್ಲಿ ತಪಾಸಣೆಯನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಆಂದ್ಲೆಯ ಶ್ರೀ ಜಗದೇಶ್ವರಿ ಅಮ್ಮನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಡಿಕೆ ಶಿವಕುಮಾರ್ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇವತ್ತಿನ ಅವರ ವಿಶೇಷ ಪೂಜೆಯ ಬಗ್ಗೆ ಮತ್ತು ದೇವಸ್ಥಾನದ ವಿಶೇಷತೆ ಬಗ್ಗೆ ಸಂಬಂಧಪಟ್ಟಂಥ ಅರ್ಚಕರಾಗಿರುವಂಥ ಗಣೇಶ್ ಅವರನ್ನು ಮಾತಾಡ್ತೀನಿ. ಸರ್ ನಮಸ್ಕಾರ. ಈಗ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರಿ? ದಿವಸ ಪೂಜೆ ಮಾಡೋ ಹಾಗೇ ಅದು ಬೆಳಗ್ಗಿನ ಅಭಿಷೇಕ ಮತ್ತು ಕುಂಕುಮ ಪ್ರತಿಯೊಂದು ಎಲ್ಲ ಥರದ ಅಭಿಷೇಕನೂ ಅವ್ರ ಮನೆಯವ್ರ ಸಂಕಲ್ಪದಲ್ಲಿ ಎಲ್ಲದರಲ್ಲೂ ಮಾಡಾಗಿದೆ. ಮತ್ತು ಬೆಳಿಗ್ಗೊಂದು ಪೂಜೆ ಆಗ್ತದೆ. ಆಮೇಲೆ ಅವ್ರೇನು ಪ್ರಶ್ನೆ ಕೇಳ್ತಾರೋ ಅದನ್ನು ಕೇಳಿದ್ರು ಮತ್ತು ಮಹಾಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಿ ನೈವೇದ್ಯಾದಿಗಳೆಲ್ಲ ಮಾಡಿ ಅವರ ಇಷ್ಟಾರ್ಥದಂತೆ ಏನಿದೆ ಅದನ್ನು ತಾಯಿಗೆ ಸಮರ್ಪಣೆ ಮಾಡಿಸ್ತಾರೆ ಅವರು. ಸರ್, ಈಗ ಈ ದೇವಸ್ಥಾನ ಎಷ್ಟು ವರ್ಷದಿದೆ ಮತ್ತು ಮಹಿಮೆ ಏನಿದೆ? ಮಹಿಮೆ ಅಂದರೆ 33 ಕೋಟಿ ದೇವತೆಗಳ ಥರ ಆಗದೇ ಇರುವಂಥದ್ದೇ ಈ ತಾಯಿಯ ಥರ ಆಗುವಂಥದ್ದು. ನಾ ದೇವಸ್ಥಾನ ಮಾಡಲಿಕ್ಕೆ ಕಾರಣವೇ ಅದು. 33 ಕೋಟಿ ದೇವತೆಗಳಲ್ಲಿ ಒಂದಾಗ್ಬಿಟ್ಟು ನಾ ಇದನ್ನು ಮಾಡೋದಲ್ಲಾಗಿದೆ. 33 ಕೋಟಿ ದೇವತೆಗಳಲ್ಲಿ ಒಂದು ಅಲ್ಲದೇ ಇದ್ದದ್ರಿಂದನೇ ಆ ವಿಶೇಷತೆಯಿಂದ ದೇವಿ ಇದ್ದಿದ್ದರಿಂದ ನನ್ನ ಹಿಂದಿನ ಜನ್ಮದ ದೇವಿ ಅದು. ಹಾಗಾಗಿ ಅದೇನು ಹೇಳಿದೆ ಹಾಗೆ ಮಾಡೋದು ನಾನು. ಮತ್ತು ಈಗ ಶಿವಕುಮಾರ್ ಅವರು ವಿಶೇಷವಾಗಿ ಯಾವ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇವತ್ತು? ಏನು ಪೂಜೆ ಮಾಡ್ತಾರೆ? ಹಿಂಗಾರ ದರ್ಶನಗಳು ಇದೆ ಅಂತೇಳಿ ಮಾಹಿತಿ ಇತ್ತು, ಅದು ಏನೆಲ್ಲ ಮಾಡ್ಕೊಳ್ತಾರೆ ಈ ಸಲ ಅವ್ರು ಏನು ತೀರ್ಮಾನ ಮಾಡ್ಕೊ ಬರ್ತಾ ಇದ್ದಾರೆ ಅದೆಲ್ಲ ಪೂಜೆನೂ ಮಾಡಿದೆ ಇವತ್ತು.
ಮಾಡಿಸ್ಕೊಂಡು ಏನು ಪೂಜೆ ವಿಶೇಷವಾಗಿ ಏನು ಕಾಳರಾತ್ರಿ, ಇವತ್ತು ಕಾಳರಾತ್ರಿ ಎಳ್ಳು ಅಮಾವಾಸ್ಯೆ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು ಮಾಹಿತಿ. ಆ ಪೂಜೆ ವಿಶೇಷದ ಪೂಜೆ ಮಾಡೋದ್ರಿಂದ ಏನೆಲ್ಲ ಕಷ್ಟಗಳ ಪರಿಹಾರ ಆಗ್ಬೋದು ಅಥವಾ ಅದು ಸಾಹೇಬ್ರೇ ಹೇಳ್ಬೇಕು. ಅವರು ಏನು ತೀರ್ಮಾನ ಮಾಡ್ಕೊಂಡು ಬರ್ತಿದ್ದಾರೆ ಅದೆಲ್ಲದನ್ನು ಮಾಡ್ತೀವಿ ನಾವು, ಆದರೆ ಅದನ್ನು ಸಾಹೇಬ್ರೇ ಹೇಳ್ಬೇಕು, ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಯಾವ ಕಾರಣಕ್ಕಾಗಿ ಅಂಥ ಪೂಜೆಗಳನ್ನು ಮಾಡ್ತಾರೆ? ಅದೇ ಹೇಳಿದ್ನಲ್ಲ ಈಗ 33 ಕೋಟಿ ದೇವತೆಗಳ ಹತ್ರ ಆಗದೇ ಇರುವಂಥದ್ದೇ ಇಲ್ಲಾಗುವಂಥದ್ದು. ಅದಕ್ಕಾಗಿ ಇಲ್ಲೇ ನಾವು ಒಪ್ಕೊಂಡಿದ್ದೇನೆ, ಅವ್ರದ್ದು ಸಮಸ್ಯೆ ಏನಿದೆ ಅವ್ರದ್ದು ಬಗ್ಗೆ ಇರುತ್ತೆ ಅಂತೇಳಿ ಒಪ್ಕೊಂಡಿದ್ದೇನೆ. ಅದು ಆಗ್ತದೆ, ನೆರವೇರ್ತದೆ ಡೇಟ್ ಟು ಡೇಟ್. ಅವ್ರು ಏನು ಕೇಳ್ತಾರೆ ಅದನ್ನು ತಾಯಿ ಹೇಳಿದ್ಮೇಲೆ ಜಜ್ಮೆಂಟೇ ಅದ. ಮತ್ತು ಅದ್ರ ಬಗ್ಗೆ ಮತ್ತೆ ಏನು ಒಪ್ಪಿಗೆ ಸಿಗ್ತದೆ ಅದ್ರ ಪ್ರಕಾರ ನಡ್ಕೊಳ್ತಾರೆ ಅವರು. ಅದು ಅದ್ರ ಬಗ್ಗೆ ನಡ್ಕೊಳ್ತಾರೆ. ಮತ್ತು ಅವ್ರು ಕೇಳ್ದಂಗೆ ಅವರು ಇಷ್ಟದಂತೆಯೇ ಸ್ವಲ್ಪ ದೇವಿ ಇದೆ ಸದ್ಯಕ್ಕಂತೂ ಹಾಗೆ. ಇವಿಷ್ಟು ದೇವಸ್ಥಾನದ ಅರ್ಚಕರಾಗಿರುವಂತಹ ಗಣೇಶ್ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂಥ DK ಶಿವಕುಮಾರ್ ಅವರು ಈಗಾಗಲೇ ಈ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ, ದೇವಿಯ ಆಜ್ಞೆಯಂತೆ ಅವರು ಮುಂದೆ ನಡ್ಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬೆಂಗಳೂರಿನಲ್ಲಿ ಇನ್ನೇನು 2ನೇ ಏರ್ಪೋರ್ಟ್ ಆಗೇ ಬಿಡುತ್ತೆ ಅನ್ನುವಂಥ ಒಂದಷ್ಟು ಕನಸುಗಳಿದ್ವು. ಆದರೆ ಈ ಎಲ್ಲ ಕನಸುಗಳೆಲ್ಲವೂ ಕೂಡ ಕನಸಾಗೆ ಉಳಿದು ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿರೋದು. ಕಾರಣ ಅಂತಂದ್ರೆ 2ನೇ ಏರ್ಪೋರ್ಟ್ ಬಗ್ಗೆ ಈಗ ಮಾತಾಡಿದ್ದಾರೆ. 2ನೇ ಏರ್ಪೋರ್ಟ್ ಆಗೋದು ಅನುಮಾನ, ಸದ್ಯಕ್ಕಂತೂ ಆಗಲ್ಲ ಅಂದಿದ್ದಾರೆ. ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರಸ್ತಾವನೆನೇ ಬಂದಿಲ್ಲ ಅಂತ ಈಗ ಕೇಂದ್ರ ನಾಗರಿಕ ವಿಮಾನಯಾನ ಖಾತೆಯ ರಾಜ್ಯ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿರೋದು. ಸಂಸದ PC ಮೋಹನ್ ಪ್ರಶ್ನೆಗೆ ಮುರಳೀಧರ್ ಮೆಹೋಲ್ ಉತ್ತರ ಕೊಟ್ಟಿದ್ದಾರೆ. KIALಗೆ 25 ವರ್ಷ ಆಗಬೇಕು, ಅಲ್ಲಿ ತನಕ ಮತ್ತೊಂದು ಏರ್ಪೋರ್ಟ್ ಆಗಲ್ಲ ಅಂದಿದ್ದಾರೆ. 2023ಕ್ಕೆ ದೇವನಹಳ್ಳಿ ಏರ್ಪೋರ್ಟ್ಗೆ 25 ವರ್ಷ ತುಂಬುತ್ತೆ. ಅಂದರೆ ಸರಿಸುಮಾರು ಇನ್ನೂ 8 ವರ್ಷಗಳ ಕಾಲ ಯಾವುದೇ 2ನೇ ಏರ್ಪೋರ್ಟ್ನ ಪ್ರಸ್ತಾವನೆ ಆಗಲಿ ಅಥವಾ ಏರ್ಪೋರ್ಟ್ ಆಗುತ್ತೆ ಅನ್ನೋದಾಗಲಿ ಇಲ್ಲ ಅನ್ನುವಂಥ ವಿಚಾರವನ್ನು ಈಗ ಮೊಹಲ್ ಹೇಳಿರೋದು. ಕರ್ನಾಟಕ ಸರ್ಕಾರದ ಮನವಿ ಮೇರೆಗೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ 3 ಕಡೆ ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಆನಂತರ ಒಂದು ವರದಿಯನ್ನು ಕೂಡ ನೀಡಲಾಯಿತು. ಆನಂತರ ಈ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಈಗ ವರದಿ ಸಲ್ಲಿಕೆ ಆಗಿಲ್ಲ ಅನ್ನುವಂಥದ್ದನ್ನು ಮುರಳೀಧರ್ ಹೇಳಿರೋದು. ಜೊತೆಗೆ ದೇವನಹಳ್ಳಿ ಏರ್ಪೋರ್ಟ್ನಿಂದ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 25 ವರ್ಷದವರೆಗೂ ಕೂಡ ಯಾವುದೇ ಏರ್ಪೋರ್ಟ್ಗಳು ಆಗುವಂಥ ಸಂಭವನೀಯತೆ ಸಾಧ್ಯತೆ ಇಲ್ಲ ಅಂತ ಪ್ರಸ್ತಾವನೆ ಬಂದಿಲ್ಲ. ಆ ರೀತಿ ತೆರೆಯುವಂತಿಲ್ಲ ಅನ್ನುವಂಥ ಒಪ್ಪಂದ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗ ಮುರಳೀಧರ್ ಹಂಚಿಕೊಂಡಿದ್ದಾರೆ. ಜೊತೆಗೆ ಈ ಮೈಸೂರು ಮತ್ತು ಹಾಸನದಲ್ಲಿ ದೇಶೀಯ ವಿಮಾನ ನಿಲ್ದಾಣ ಇದೆ, ಅದರ ಅಭಿವೃದ್ಧಿಗೆ ಇದರಿಂದ ವಿನಾಯಿತಿಯನ್ನು ಕೂಡ ನೀಡಲಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ತಿಳಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ಒಂದಷ್ಟು ವಿಚಾರಗಳಿದ್ವು, ಇಲ್ಲಿ ಬಂದು 2-3 ಕಡೆಗಳಲ್ಲಿ ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿದ್ರು, ವರದಿಯನ್ನ ಕೂಡ ಕೊಟ್ಟರು ಅನ್ನುವಂಥ ಮಾಹಿತಿ. ಆದರೆ ಈಗ ಅಂತ ಯಾವುದೇ ಪ್ರಸ್ತಾವನೆಯೂ ಇಲ್ಲ, ವರದಿನೂ ಬಂದಿಲ್ಲ ಅನ್ನುವಂಥದ್ದನ್ನ ಈಗ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅಸಲಿಗೆ ನಡೆದಿದ್ದೇನು? ಈ ಏರ್ಪೋರ್ಟ್ 2ನೇ ಏರ್ಪೋರ್ಟ್ ಬರುವಂಥದ್ದು ಕನಸಾಗೆ ಉಳಿದು ಬಿಡುತ್ತಾ ಹೇಗೆ ಅಂತ? ಅಶ್ವಿನಿ, ಈ ಸದ್ಯದ ಮಟ್ಟಿಗೆ ಒಂದು ಮನವಿಯನ್ನ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಲ್ಲಿಸಿತ್ತು, ಜಾಗವನ್ನ ಪರಿಶೀಲನೆ ಮಾಡೋದಕ್ಕೆ. ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿರುವಂತದ್ದು 2 ಕಡೆ ಜಾಗವನ್ನ ಪರಿಶೀಲನೆ ಮಾಡಿದ್ದೇವೆ, ಆದ್ರೆ ವಿಮಾನದ ಮತ್ತೊಂದು ನಿಲ್ದಾಣವನ್ನ ಕಟ್ಟೋದಕ್ಕಾಗ್ಲಿ ಯಾವುದೇ ಅನುಮತಿಯನ್ನ ಪಡೆದಿಲ್ಲ, ಯಾವುದೇ ಅಪ್ಲಿಕೇಶನ್ ಅನ್ನ ಹಾಕಿಲ್ಲ. ಅಲ್ಲಿಗೆ ಪರಿಶೀಲನೆ ಬೇರೆ ಹಂತ ಆಗುತ್ತೆ, ಅದಾದ ನಂತರ ನಿರ್ಮಾಣ ಮಾಡುವಂತದ್ದು ಬೇರೆ ಹಂತ ಆಗುತ್ತೆ. ಇಲ್ಲಿಗೆ 2 ಸ್ಥಳಗಳನ್ನ ಪರಿಶೀಲನೆ ಮಾಡಲಾಗಿದೆ. ಒಂದು ಕ್ಲಾಸ್ನ ಒಂದು ಕಂಡೀಷನ್ ನಾವು ಗಮನಿಸಬೇಕಾಗುತ್ತೆ, 25 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಹೊಸ ಏರ್ಪೋರ್ಟ್ ಕಟ್ಟುವಂತಿಲ್ಲ ಅಂತ ರೂಲ್ಸ್ ಹೇಳುತ್ತೆ. ಒಂದು ವೇಳೆ ಕಟ್ಟಬೇಕಿದ್ರೂ ಕೂಡ ಹಾಲಿ ಇರುವಂತ ಏರ್ಪೋರ್ಟ್ ನ ಪಾರ್ಟ್ನರ್ಶಿಪ್ ನಲ್ಲಿ ಯಾರು ನಡೆಸ್ತಾ ಇರ್ತಾರೆ, ಓನರ್ಶಿಪ್ ಯಾರ್ದಿರುತ್ತೆ ಅವ್ರದ್ದು ಕೂಡ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಅದಾದ್ರ ಜೊತೆಗೆ 150 ಕಿಲೋಮೀಟರ್ ಸುತ್ತಮುತ್ತ ಎಲ್ಲಿಯೂ ಕೂಡ ಹೊಸ ಏರ್ಪೋರ್ಟ್ ನಿರ್ಮಾಣ ಮಾಡುವಂತಿಲ್ಲ ಅನ್ನೋ ಒಂದು ಕ್ಲಾಸ್ ಇರುವಂತದ್ದು. ಇಲ್ಲಿ ವಿನಾಯಿತಿ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಗಮನಿಸಬೇಕು. ನಾವಿಲ್ಲಿ ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ರಾಜ್ಯದಲ್ಲಿರುವಂತಹ ಸಣ್ಣ ಪುಟ್ಟ ಏರ್ಪೋರ್ಟ್ ಗಳನ್ನ ಅಭಿವೃದ್ಧಿಗೊಳಿಸಬಹುದು ಹೊರತು ಹಾಲಿ ಇರುವಂತಹ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಕೂಡ ಇವರು ಮತ್ತಷ್ಟು ಮೇಲ್ದರ್ಜೆಗೆ ತೆಗೆದುಕೊಂಡು ಹೋಗಬೇಕು ಅಂದ್ರೆ ಕೇಂದ್ರದ ಅನುಮತಿಯನ್ನ ಪಡಿಬೇಕಾಗುತ್ತೆ. ಯಾಕಂದ್ರೆ 25 ವರ್ಷಗಳ
ಕಾಲ ರಿನೋವೇಷನ್ ಕೂಡ ಇವರು ಮಾಡುವಂತೆ ಇಲ್ಲ ಅನ್ನೋದು ಕ್ಲಾಸ್ ಹೇಳುವಂಥದ್ದು. ಅಲ್ಲಿಗೆ 2033 ಅಥವಾ 35 ನಂತರವಷ್ಟೇ ಬೆಂಗಳೂರಿಗೆ ಮತ್ತೊಂದು ವಿಮಾನ ನಿಲ್ದಾಣ ಬರುವಂತ ಸಾಧ್ಯತೆ ಪತ್ರ ರೂಪೇಣ ಬರುತ್ತೆ ಹೊರತು ಕಾರ್ಯರೂಪಕ್ಕೆ ಬರೋದಕ್ಕೆ ಇನ್ನೂ ತಡ ಆಗುತ್ತೆ ಅನ್ನೋ ಮಾಹಿತಿ ಬಂದಿರುವಂತದ್ದು. PC ಮೋಹನ್ ರವರು ಸಂಸದರು ಕೇಳಿದಂತ ಪ್ರಶ್ನೆಗೆ ಬಂದಂತ ನೇರವಾದ ಉತ್ತರದ ಒಂದು ಬಾಟಮ್ ಲೈನ್ ನಾವು ನೋಡ್ಬೇಕು ಅಂದ್ರೆ ಮತ್ತೊಂದು ಏರ್ಪೋರ್ಟ್ ಅನ್ನ ಬೆಂಗಳೂರು ನೋಡ್ಬೇಕು ಅಂದ್ರೆ 2035ಕ್ಕಿಂತ ಹೆಚ್ಚಾಗಿ ಇನ್ನ ಒಂದು 3 ರಿಂದ 4 ವರ್ಷ ಸಮಯವನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೂ ಡಾಕ್ಯುಮೆಂಟೇಶನ್ ವರ್ಕ್ ಆಗುತ್ತೆ. ಸಮತಟ್ಟಾದ ಭೂಮಿಯನ್ನ ನಮ್ಮ ರಾಜ್ಯವು ತೋರಿಸಬೇಕಾಗತ್ತೆ. ಕೇಂದ್ರದಿಂದ ಬರುವಂತ ತಂಡವು ಅದನ್ನ ತಾಳೆ ಹಾಕಿದ ನಂತರವಷ್ಟೇ ಈ ಒಂದು ಏರ್ಪೋರ್ಟ್ ಕನಸು ನನಸಾಗುವಂತ ಸಾಧ್ಯತೆ ಇರುವಂತದ್ದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ಈ ಮಾತುಕತೆ ಪತ್ರದ ಮುಖೇನ ನಡೀತಾ ಇರುತ್ತೆ ಹೊರತು ಕಾರ್ಯರೂಪಕ್ಕೆ ಬರುವಂತದ್ದು ಮತ್ತಷ್ಟು ತಡ ಆಗುತ್ತೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕೇಂದ್ರದಿಂದ ಬರಬೇಕಾಗಿದ್ದಂತ ಈ ಜಲಜೀವನ್ ಮಿಷನ್ ಅನುದಾನಕ್ಕೂ ಕೂಡ ಕತ್ತರಿ ಬೀಳ್ತಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು. ಈ JJM ಮಾರ್ಗಸೂಚಿಯಂತೆ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ವಿಳಂಬ ಮಾಡಿದೆ. ರಾಜ್ಯ ಸರ್ಕಾರದಿಂದ ಎಷ್ಟೊಂದು ವಿಳಂಬ ಆಗ್ತಾ ಇದೆ ಅಂತಂದ್ರೆ ಇದರಿಂದ ಮೋಸ ಆಗ್ತಾ ಇರೋದು, ಇದರಿಂದ ತೊಂದರೆ ಆಗ್ತಾ ಇರೋದು, ರಾಜ್ಯದ ಜನರಿಗೆ ಅನುದಾನ ಕಡಿತ ಆಗ್ತಾ ಇದೆ. ಕರ್ನಾಟಕಕ್ಕೆ 16,863 ಕೋಟಿ ಬರಬೇಕಿತ್ತು. ಈ ಅನುದಾನವನ್ನ ಕೇಂದ್ರ ತಡೆ ಹಿಡಿದಿದೆ. ಅನುದಾನ ಬಿಡುಗಡೆ ಮಾಡೋದಕ್ಕೆ ಈಗ ಕೇಂದ್ರ ಜಲಶಕ್ತಿ ಸಚಿವಾಲಯ ನಿರಾಕರಣೆ ಮಾಡ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರನ್ನ ಪೂರೈಕೆ ಮಾಡುವಂಥ ಜಲಜೀವನ್ ಮಿಷನ್ ಯೋಜನೆ 2019ರಿಂದ 2025ರವರೆಗೆ ಕೇಂದ್ರದಿಂದ 28,623 ಕೋಟಿ ಹಂಚಿಕೆ ಆಗುತ್ತೆ. ಆದರೆ ಈವರೆಗೂ ಬಂದಿರೋದು 11,760 ಕೋಟಿ ಅನುದಾನ. ಕೇಂದ್ರ ಈಗಾಗಲೇ ಬಿಡುಗಡೆ ಮಾಡಿರೋದು. ಕೇಂದ್ರ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತಂದರೆ ಇಲ್ಲಿ ರಾಜ್ಯದಿಂದ ಏನು ವರದಿಯನ್ನು ಕೊಡಬೇಕೋ ಅದ್ಯಾವುದೂ ಕೂಡ ಮಾಡಿಲ್ಲ ಅನ್ನುವಂಥ ವಿಚಾರ ಈಗ ಗೊತ್ತಾಗಿರೋದು. ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗಿತ್ತು ಮಾರ್ಗಸೂಚಿಯಂತೆ. ಆ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ಸಲ್ಲಿಸದೇ ಇರುವಂಥ ಕಾರಣದಿಂದಾಗಿ ಈಗ ರಾಜ್ಯಕ್ಕೆ ಇಂಥದ್ದೊಂದು ಮೋಸ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಎಡವಟ್ಟುಗಳು ಒಂದೆರಡಲ್ಲ, ಸಾಕಷ್ಟು ಎಡವಟ್ಟುಗಳನ್ನು ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ. ನಿಗದಿಯಂತೆ ಯಾವಾಗ ಪ್ರಸ್ತಾವನೆ ಸಲ್ಲಿಸಬೇಕು ಆಗ ಪ್ರಸ್ತಾಪವನ್ನು ಸಲ್ಲಿಕೆ ಮಾಡಿದ್ದೇ ಆದಂಥ ಸಂದರ್ಭದಲ್ಲಿ ಕೇಂದ್ರದಿಂದ ಬರಬೇಕಾದಂಥ ಅನುದಾನಕ್ಕೆ ಯಾವುದೇ ರೀತಿಯ ಕತ್ತರಿ ಬೀಳುವಂಥ ಸಾಧ್ಯತೆಗಳು ಇಲ್ಲ. ಈ ರೀತಿ ಆಗೋದು ಆನಂತರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರದಿಂದ ನಮಗೆ ಯಾವುದೇ ರೀತಿಯ ಅನುದಾನವನ್ನು ಕೊಟ್ಟಿಲ್ಲ, ರಾಜ್ಯ ಸರ್ಕಾರಕ್ಕೆ ಮೋಸ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ರಾಜ್ಯ ಸರ್ಕಾರ ಹೇಳ್ತಾ ಬರ್ತಾ ಇದೆ. ಆದರೆ ಅಸಲಿಗೇನಾಗ್ತಾ ಇದೆ, ಅಲ್ಲಿ ಪ್ರಸ್ತಾವನೆಯೇ ಸಲ್ಲಿಕೆ ಆಗಿಲ್ಲ. ಪ್ರಸ್ತಾಪ ಸಲ್ಲಿಕೆ ಆಗದೆ ಅಲ್ಲಿ ಅನುದಾನ ಬಿಡುಗಡೆ ಆಗೋದಾದರೂ ಹೇಗೆ ಅನ್ನುವಂಥ ಪ್ರಶ್ನೆ. ಸದ್ಯಕ್ಕೆ ನಿಗದಿ ಆಗಿರೋದಕ್ಕಿಂತ ಈಗ ಸರಿಸುಮಾರು 11,000 ಕೋಟಿ ಬಿಡುಗಡೆ ಆಗಿದೆ ಅನ್ನುವಂಥ ಮಾಹಿತಿ. ನಿಗದಿ ಆಗಿರೋದು 2021ರಿಂದ 22ರವರೆಗೆ 5,000 ಕೋಟಿ, ಆನಂತರ 2022ರಲ್ಲಿ ಮತ್ತೆ 5,451 ಕೋಟಿ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನಿಗದಿಯಾಗಿತ್ತು. ಆದರೆ ಅದರ ಅರ್ಧದಷ್ಟು ಬಿಡುಗಡೆ ಆಗಿರೋದು. ಈ ಬಿಡುಗಡೆ ಆಗಿರೋದು ಇಷ್ಟೇ ಯಾಕೆ ಅಂತಂದರೆ ಅಲ್ಲಿ ಒಂದಷ್ಟು ಮಾರ್ಗಸೂಚಿಯನ್ನು ಫಾಲೋ ಮಾಡಲಿಲ್ಲ, ಪ್ರಸ್ತಾಪವನ್ನು ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡೋದ್ರಲ್ಲಿ ಬಹಳ ವಿಳಂಬ ಮಾಡಿದೆ ಅನ್ನುವಂಥ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಇಲ್ಲಿ ರಾಜ್ಯ ಸರ್ಕಾರದ ವಿಳಂಬ ನೀತಿ, ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಬಹಳ ಕ್ಲಿಯರ್ ಆಗಿ ಎದ್ದು ಕಾಣಿಸ್ತಾ ಇದೆ. ಪ್ರತಿಯೊಂದರಲ್ಲೂ ಕೂಡ ರಾಜ್ಯ ಸರ್ಕಾರ ಇದೇ ರೀತಿಯಾಗಿ ಮಾಡಿ ಆ ನಂತರದಲ್ಲಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ. ಮೊದಲನೇದಾಗಿ ಯಾಕೆ ವಿಳಂಬ ಆಯಿತು ಅನ್ನುವಂಥ ಪ್ರಶ್ನೆ ಬಸವರಾಜ್, ಇದರ ಬಗ್ಗೆ ಸರ್ಕಾರ ಏನು ಉತ್ತರ ಕೊಡ್ತಾ ಇದೆ? ಅಶ್ವಿನಿ, ಇಲ್ಲಿ ರಾಜ್ಯ ಸರ್ಕಾರದ ವಿಳಂಬನೂ ಇದೆ, ಜೊತೆಗೆ ಕೇಂದ್ರ ಸರ್ಕಾರದ ತಾರತಮ್ಯ ಕೂಡ ಬಹಳ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಮೊದಲಿನಿಂದಲೂ ಕೂಡ ರಾಜ್ಯ ಸರ್ಕಾರ ಕೇಂದ್ರದ ಕಡೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯಕ್ಕೆ ಬರಬೇಕಾದಂಥ ಅನುದಾನಗಳು ಬರ್ತಾ ಇಲ್ಲ, ಆ ಪಾಲನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋಂಥದ್ದು, ಮತ್ತು ರಾಜ್ಯಕ್ಕೆ ಹಂಚಿಕೆಯಾದ ಅನುದಾನವನ್ನು ಕೂಡ ಕೊಡ್ತಿಲ್ಲ ಅನ್ನೋಂಥದ್ದು. ಈಗ ಜಲಜೀವನ್ ಮಿಷನ್ ಏನಿದೆ ಕೇಂದ್ರದ ಮಹತ್ವದ ಯೋಜನೆ, ಆದರೆ ರಾಜ್ಯಕ್ಕೆ ಅನುದಾನ ಕೊಡುವಲ್ಲಿ ತಾರತಮ್ಯ ಮಾಡಿದೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು. 2019ರಿಂದ 2025ರವರೆಗಿನ ಈ ಅನುದಾನ ಹಂಚಿಕೆಯಲ್ಲಿ ಕೇವಲ 11,500 ಕೋಟಿ ರೂಪಾಯಿ
ರೂಪಾಯಿ ಮಾತ್ರ ಬಂದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು 16,500 ಕೋಟಿ ರಾಜ್ಯಕ್ಕೆ ಬರಬೇಕಾಗಿತ್ತು, ಅದು ಬರ್ತಿಲ್ಲ ಅನ್ನುವಂಥದ್ದು. ಇನ್ನೊಂದು, ಕೇಂದ್ರದ 90% ಭಾಗಶಃ ಅನುದಾನ ಇದ್ದರೆ ರಾಜ್ಯದಿಂದ ಕೇವಲ 10% ಅನುದಾನಗಳಿರ್ತಾ ಇತ್ತು. ಈಗ ಅದನ್ನು 60% ಇಳಿಸಿದೆ ಅನ್ನುವಂಥ ಒಂದು ಆಕ್ರೋಶ ಕೂಡ ರಾಜ್ಯ ಸರ್ಕಾರ ವ್ಯಕ್ತಪಡಿಸ್ತಾ ಇದೆ. ಇನ್ನೊಂದು, GST ಹಣ ಕೂಡ ಕಡಿಮೆ ಮಾಡಿದ್ರಿಂದ ಸಹಜವಾಗಿ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ಕೂಡ ಕಡಿಮೆ ಬರ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ. ಮತ್ತು ನಮ್ಮಿಂದ 4.5 ಲಕ್ಷ ಕೋಟಿಯಷ್ಟು ಅನುದಾನಕ್ಕೆ ಹೋದರೂ ಕೂಡ, ತೆರಿಗೆ ಹೋದರೂ ಕೂಡ ಕೇಂದ್ರ ಸರ್ಕಾರ ಕೇವಲ ನಮಗೆ 50,000 ಕೋಟಿ ರೂಪಾಯಿ ಮಾತ್ರ ವಾಪಸ್ ಕೊಡ್ತಾ ಇದೆ. ಹಾಗಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಪದೇ ಪದೇ ಎಚ್ಚರಿಕೆ ಮಾಡ್ತಾ ಇದ್ರು. ಈಗ ಇನ್ನೊಂದು ಹಂತಕ್ಕೆ ಹೋಗುವಂಥ ಲೆಕ್ಕಾಚಾರಗಳು ಕಾಣ್ತಾ ಇದೆ. ಈಗ ಇದು ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ಹಣ ಬರಬೇಕು ಅನ್ನೋಂಥ ಹೋರಾಟಗಳನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಈಗ ಅಧಿವೇಶನ ಮುಗಿದ ಬಳಿಕ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿಯುವಂಥ ಕೆಲಸಗಳು ಆಗಬಹುದು. ಮತ್ತು ಇನ್ನೊಂದಷ್ಟು ಬಜೆಟ್ನಲ್ಲಿ ಘೋಷಣೆ ಮಾಡಿದಂತಹ, ಕೇಂದ್ರದ ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಯೋಜನೆಗಳು ಕೂಡ, ಅನುದಾನ ಕೂಡ ರಾಜ್ಯಕ್ಕೆ ಬಂದಿಲ್ಲ. ಆ ಹಣ ಕೂಡ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಅನ್ನುವಂಥದ್ದು. ಮತ್ತು ರಾಜ್ಯದ ಮಂತ್ರಿಗಳು, ಸಂಸದರು, ಕೇಂದ್ರದಲ್ಲಿರ್ತಕ್ಕಂಥವರು ಸರಿಯಾಗಿ ರಾಜ್ಯಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಅನುದಾನ ತಾರತಮ್ಯ ಸೇರಿದಂತೆ ಅನೇಕ ರಾಜಕೀಯ ವಿಚಾರವಾಗಿ ಒಂದು ರೀತಿಯಲ್ಲಿ ವಾಕ್ಸಮರಗಳು ಮತ್ತು ಜಿದ್ದಾಜಿದ್ದಿ ನಡೀತಾ ಇರತಕ್ಕಂಥದ್ದು. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.